ಈ ಚಿಕ್ಕಮಸ್ಕಲ್ ಬ್ರಿಡ್ಜು ಇದು ನಮ್ಮ ಈ ಭಾಗದ ರೈತರ ಬಹು ದಿವಸಗಳ ಬೇಡಿಕೆ. ಕಾರಣ ಏನಂದರೆ ಇಲ್ಲಿ ನಮ್ಮಲ್ಲಿ ತರಕಾರಿ ಜಾಸ್ತಿ ಬೆಳೀತಾರೆ ಈ ಭಾಗದಲ್ಲಿ. ಇಲ್ಲಿಂದ ಬೆಂಗಳೂರಿಗೆ ತೊಗೊಂಡು ಹೋಗ್ಬೇಕಾದ್ರೆ ನಾವು ವರದೇನಹಳ್ಳಿ ಹ್ಯಾಂಡ್ ಪೋಸ್ಟ್ ಮುಖಾಂತರ ಹೋದರೆ ಸುಮಾರು 15-18-20 ಕಿಲೋಮೀಟ್ರು ತುಂಬ ದೂರ ಆಗ್ತದೆ. ಅದರಿಂದ ನಮಗೆ ಇಲ್ಲೊಂದು ಬ್ರಿಡ್ಜ್ ಆಗಬೇಕು ಅಂತೇಳಿ ಭಾಳ ದಿವಸಗಳಿಂದ ನಾನು ಶಾಸಕನಾದಾಗಿಂದನೂ ಕೂಡ ಒತ್ತಾಯ ಇತ್ತು. ಅನೇಕ ಬಾರಿ ನಾನು ಸ್ಥಳಕ್ಕೆ ಭೇಟಿನೂ ಕೂಡ ಕೊಟ್ಟಿದ್ದೆ. ಈಗ ನಾನು KRDCL ಚೇರ್ಮನ್ ಆದಮೇಲೆ ನನ್ನ ಇಲಾಖೆಯಿಂದ 10 ಕೋಟಿ ವೆಚ್ಚದಲ್ಲಿ ಈ ಬ್ರಿಡ್ಜನ್ನು ನಾವು ಮಂಜೂರಾತಿಯನ್ನು ಕೊಟ್ಟಿದ್ದೇವೆ. ಬಹುಶಃ 1 ವರ್ಷಗಳ ಅವಧಿನಲ್ಲಿ ಅವರು ಮುಗಿಸ್ಬೇಕು. ಮುಂದಿನ ಡಿಸೆಂಬರ್ಗೆ ನಾವು ಇದನ್ನು ಉದ್ಘಾಟನೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಈಗ ಇದು ಅಪ್ರೋಚು ಮಗದೊಂದು ಎಲ್ಲ ಈ ಭಾಗದ ಜನಗಳಿಗೆ ಸುಲಲಿತವಾಗಿ ಅದು ಬಿಡದಿಗಾರು ಹೋಗ್ಬೋದು, ಬೆಂಗಳೂರಿಗಾರು ಹೋಗ್ಬೋದು. ಈ ಕಡೆ ಬಲಗಡೆ ಹೋದರೆ ಬೆಂಗಳೂರಿಗೆ ಹೋಗ್ತದೆ, ಎಡಗಡೆ ಹೋದರೆ ಬಿಡದಿ ಕಡೆ ಹೋಗ್ತದೆ. ಇದು ಒಂದು ಲಿಂಕ್ ರಸ್ತೆ ಆಗ್ತದೆ. ನಮಗೆ ಮಂಚಿನ ಬೆಲೆ ಬಿಟ್ಟರೆ, ಮಂಚಿನ ಬೆಲೆ ಹತ್ರ ನಾವು ಏನು ಬ್ರಿಡ್ಜನ್ನು ಈಗ ಮಾಡ್ತಾ ಇದ್ದೀವಿ, ಬಿದ್ದೋಗಿರ್ತಕ್ಕಂಥ ಬ್ರಿಡ್ಜನ್ನ ಅದನ್ನು ಬಿಟ್ಟರೆ ಇದು ನನ್ನ ಕ್ಷೇತ್ರಕ್ಕೆ ಮತ್ತು ಬೆಂಗಳೂರು ದಕ್ಷಿಣ ಅಂದರೆ ಯಶವಂತಪುರ ಕ್ಷೇತ್ರಕ್ಕೆ ಲಿಂಕ್ ರಸ್ತೆ. ಇದು ಬಿಡದಿಗೂ ಕೂಡ ಅನುಕೂಲ ಆಗ್ತದೆ. ಪ್ರಮುಖವಾಗಿ ರೈತರಿಗೆ, ಇಲ್ಲಿ ಬೆಳೀತಕ್ಕಂಥ ತರಕಾರಿ ಬೆಳೀತಕ್ಕಂಥ ರೈತರಿಗೆ ನೇರವಾಗಿ ಬೆಂಗಳೂರು ಮಾರುಕಟ್ಟೆಗೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಈ ಬ್ರಿಡ್ಜನ್ನು ನಮ್ಮ ಇಲಾಖೆಯಿಂದಲೇ ತೆಗೆದುಕೊಂಡಿದ್ದೇವೆ. ಇದನ್ನು ಇನ್ನೊಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀವಿ.